ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು, ಮೈದಾ, ರವೆ ಇಲ್ಲದೆ ಗರಿಗರಿಯಾದ ಕೋಡ್ಬಳೆನ ಹೀಗೆ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವ ರುಚಿಯಾಗಿರುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಕೋಡ್ಬಳೆ ರೆಸಿಪಿ. ಸೊ ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಸೊ ಈ ಒಂದು ಕೋಡ್ಬಳೆಯನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಬಿಸಿ ಆಗೋದಕ್ಕೆ ಬಿಡೋಣ. ಅದಾದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವೈನ್ನ ನಾನು ಕೈಯಲ್ಲೇ ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು, ನೀರು, ಬೆಣ್ಣೆ ಹಾಗೆ ಅಜ್ವೈನ್. ನಂತರ ಜೀರಿಗೆಯನ್ನು ಹಾಕ್ಕೊಳ್ತಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ. ಇಷ್ಟನ್ನು ಹಾಕಿದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಒಂದ್ಸಲ ಸೇರಿಸ್ಕೊಳ್ಳೋಣ. ಇದಕ್ಕೆ ನೋಡಿ, ಹೀಗೆ ನಾನು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ನೀವು ಕೋಡ್ಬಳೆಯನ್ನು ದಿಢೀರಾಗಿ ತಯಾರಿಸ್ಬೋದು. ಖಂಡಿತವಾಗ್ಲೂ ಇದಕ್ಕೆ ಕಡಲೆನೂ ಉಪಯೋಗಿಸ್ತಾ ಇಲ್ಲ, ಹಾಗೆ ಕಡಲೆ ಹಿಟ್ಟು, ಅವಲಕ್ಕಿ ಈ ಥರದ್ದು ಯಾವುದನ್ನು ಕೂಡ ಉಪಯೋಗಿಸ್ತಲೇ ನಾನು ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಇರುತ್ತೆ. ಸೊ ಖಂಡಿತವಾಗ್ಲೂ ನಾನು ಕೂಡ ಇದನ್ನು ತಯಾರಿಸಿ ನಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಅದಾದ ನಂತರ ನೋಡಿ, ಇವಾಗ ಇದಕ್ಕೆ ಖಾರಕ್ಕೆ ನಾನು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಬರೀ ಮೆಣಸಿನ ಪುಡಿಯನ್ನು ಉಪಯೋಗಿಸ್ತೀವಿ ಅಂದರೆ ಖಂಡಿತ ಅದನ್ನು ಕೂಡ ಉಪಯೋಗಿಸ್ಬೋದು. ಅಥವಾ ಅದನ್ನು ಕೂಡ ಇದಕ್ಕೆ ನಾವು ಖಾರದ ಪುಡಿ ಮತ್ತು ಅದು ಎರಡೂ ಕೂಡ ಮಿಕ್ಸ್ ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಹಾಗೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಅಚ್ಕಾರದ ಪುಡಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಪಿಂಚಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಅರಿಶಿನ ಇರುತ್ತಲ್ಲ, ಅದನ್ನು ಒಂದು ಪಿಂಚಷ್ಟು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ. ಇವಾಗ ಈ ನೀರೆಲ್ಲ ಚೆನ್ನಾಗಿ ಕುದಿ ಬರಬೇಕು ನಮಗೆ. ಸೊ ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ನಾನು 1 ಕಪ್ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಒಂದು 3/4 ಕಪ್, 1 ಕಪ್ ನೀರಿಗೆ 3/4 ಕಪ್ಪು ನಮಗೆ ಹಿಟ್ಟು ಬೇಕಾಗುತ್ತೆ. ಸ್ವಲ್ಪ ನಿಮಗೆ ತೆಳ್ಳಗಾಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಟೋಟಲಾಗಿ 1 ಕಪ್ ನೀರಿಗೆ 1 ಕಪ್ ಹಿಟ್ಟು ಅನ್ನೋ ಲೆಕ್ಕದಲ್ಲೇ ತಗೊಳ್ಳಿ. ಓಕೆ, ನೋಡಿ ಇವಾಗ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀವಿ. ಅಕ್ಕಿ ಹಿಟ್ಟು ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ, ಅದೇ ಹಿಟ್ಟು. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ತೊಳೆದು ನಾವು ಬಿಸಿಲಲ್ಲೋ ಅಥವಾ ಫ್ಯಾನಲ್ಲೋ ಒಣಗಿಸಿ ನಂತರ ಅದನ್ನು ಪೌಡರ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ನಮಗೆ ರೆಡಿ ಆಗುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ, ಸ್ವಲ್ಪನೂ ಕೂಡ ಗಂಟಿರಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಅದನ್ನು ನಮಗೆ ಕೋಡ್ಬಳೆ ಮಾಡಬೇಕು ಅಂದರೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗೇ ಇರಬೇಕು, ತೆಳ್ಳಗಿರಬಾರ್ದು ಜಾಸ್ತಿ. ನಾವು ಚಕ್ಲಿ ಮಾಡಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಬೇಕಾಗುತ್ತೆ, ಆದರೆ ಅಷ್ಟು ಬೇಡ, ನಮಗೆ ಸ್ವಲ್ಪ ಗಟ್ಟಿನೇ ಇರಬೇಕು ಕೋಡ್ಬಳೆ. ಇದಕ್ಕೆ ನೋಡಿ, ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ. ಅದಾದ ನಂತರ ಕೈಯಲ್ಲಿ ಇದನ್ನು ಮ್ಯಾಶ್ ಮಾಡ್ಕೋಬೇಕು, ಚೆನ್ನಾಗಿ ಇದನ್ನು ಮಿದಿಬೇಕು, ನಾವು ನಾದ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈಗ ಸ್ವಲ್ಪ ತಣ್ಣಗಾಗೋದಕ್ಕೆ ನಾನು ಬಿಡ್ತೀನಿ. ಕೈಗೆ ಜಾಸ್ತಿ ಸುಡ್ತಾ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ ನಂತರ ಕೈಗೆ ಒಂಚೂರು ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಅಥವಾ ಬೆಣ್ಣೆ, ತುಪ್ಪ ಯಾವುದನ್ನು ಬೇಕಿದ್ರೂ ತೊಗೊಳ್ಬೋದು. ಈಗ ಚೆನ್ನಾಗಿ ಇದನ್ನು ನಾದ್ಕೋಬೇಕಾಗುತ್ತೆ. ನೋಡಿ, ನಾನಿವಾಗ ಇದನ್ನು ನಾದ್ಕೊಳ್ತೀನಿ. ಸ್ಮೂತಾಗಿ ಬರಬೇಕು ಹಿಟ್ಟು ನಮಗೆ, ಅಲ್ಲಿವರೆಗೂ ಇದನ್ನು ನಾದ್ಕೋಬೇಕಾಗುತ್ತೆ. ಸ್ವಲ್ಪ ಸಾಫ್ಟ್ ಥರ ನೋಡ್ಬೋದು ನೀವು. ಈಗ ಈ ರೀತಿಯಾಗಿ ನಮಗೆ ಹಿಟ್ಟು ಬರಬೇಕಾಗುತ್ತೆ, ಸಾಫ್ಟ್ ಆಗಬೇಕು. ಬರೀ ಅಕ್ಕಿ ಹಿಟ್ಟು ಉಪಯೋಗಿಸೋದ್ರಿಂದ ಕಡಲೆ ಹಿಟ್ಟು ಚೆನ್ನಾಗಿ, ನಾವು ಕೋಡ್ಬಳೆ ಕಡಲೆ ಹಿಟ್ಟು ಏನೂ ಹಾಕಿಲ್ಲ ಕೋಡ್ಬಳೆಗೆ. ಸೊ ಕೋಡ್ಬಳೆ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಯೋಚನೆ ಮಾಡೋರು ಇರ್ತೀರ. ಖಂಡಿತವಾಗ್ಲೂ ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ ಹೇಗಿತ್ತು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡಿದ್ದೀನಿ. ಹಿಟ್ಟನ್ನು ತಗೊಂಡ ನಂತರ ಇವಾಗ ನಾವು ಇದನ್ನು ಕೋಡ್ಬಳೆಯನ್ನು ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ.
ಚಿಕ್ಕ ಚಿಕ್ಕದಾಗಿ ಒಂದೊಂದೇ ಮಾಡ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು. ಈ ಥರ ನಾವು ಮಾಡಿಕೊಂಡು ಅದಾದ ನಂತರ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕ ಕೋಡ್ಬಳೆಯನ್ನು ಮಾಡಿ ತೋರಿಸ್ತಾ ಇರೋದು ನಾನು. ಸೊ ನಿಮಗೆ ಎಷ್ಟು ಗಾತ್ರದಲ್ಲಿ ಬೇಕು, ದೊಡ್ಡದಾಗಿದ್ದರೆ ನೀವು ಒಂದೊಂದನ್ನೇ ಮಾಡಿಕೊಂಡು ಕೂಡ ಮಾಡ್ಕೋಬೋದು, ಬೇಗ ಆಗುತ್ತೆ. ಚಿಕ್ಕ ಚಿಕ್ಕದಾಗಿರೋದ್ರಿಂದ ಈ ರೀತಿ ನೀವು ಉದ್ದನೆಯಾಗಿ ಅದನ್ನು ಮಾಡಿಕೊಂಡು ನಂತರ ನೋಡಿ ರೋಲ್ ಮಾಡಿಕೊಂಡು ಅದಾದ ನಂತರ ಹೀಗೆ ಚಿಕ್ಕ ಚಿಕ್ಕ ಕೋಡ್ಬಳೆಯಾಗಿ ಮಾಡ್ಕೋಬೋದು. ಸೊ ನೋಡಿ ಹೀಗೆ ನಾನು ಎಲ್ಲದನ್ನು ಕೂಡ ಇವಾಗ ರೆಡಿ ಮಾಡ್ಕೊಳ್ತೀನಿ. ಈ ಥರ ಎಲ್ಲ ಕೋಡ್ಬಳೆಗಳನ್ನು ನಾನು ರೆಡಿ ಮಾಡಿ ತಗೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಇದನ್ನು ನೀವು 2 ರಿಂದ 3 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಹಾಗೆ ಚಕ್ಲಿ ಕೂಡ ಮಾಡ್ಕೊಳ್ಬೋದು. ಬೇಕು ಅಂದರೆ ಇದೇ ಹಿಟ್ಟಲ್ಲಿ ತುಂಬಾ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಬರೀ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ಮಾಡಿರುವಂತಹ ಕೋಡ್ಬಳೆ ಇದು. ಸೊ ಇವಾಗ ನೋಡಿ ಇದನ್ನು ನಾನು ಎಲ್ಲದನ್ನು ಕೂಡ ಈ ರೀತಿ ರೆಡಿ ಮಾಡಿ ತಗೊಳ್ತೀನಿ. ಅದಾದ ನಂತರ ಕಾಯೋದಕ್ಕೆ ನಾನು ಅಡುಗೆ ಎಣ್ಣೆನ ಆಲ್ರೆಡಿ ಇಟ್ಟಿದ್ದೀನಿ. ಸೊ ಸ್ವಲ್ಪ ಮೀಡಿಯಮ್ ಆಗಿ ಕಾಯಲಿ, ಜಾಸ್ತಿ ಹೈಯಾಗಿ ಕಾಯೋದು ಬೇಡ. ಸ್ವಲ್ಪ ಮೀಡಿಯಮ್ ಆಗಿ ಕಾದ ನಂತರ ನಾವು 1 ಬೈ 1 ಕೋಡ್ಬಳೆಯನ್ನು ಹಾಕ್ಕೊಳ್ಳೋಣ. ಸೊ ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಕಲರ್ ಬರೋ ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇವಾಗ ನೋಡಿ ನಾನು ಫಸ್ಟಿಗೆ ಇವನ್ನ ಸ್ವಲ್ಪ ದೂರ ಹಾಕ್ಕೊಳ್ತಾ ಇದ್ದೀನಿ, ಒಂದಕ್ಕೊಂದು ಅಂಟ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿ. ಸೊ ನೋಡಿ ಈ ರೀತಿ ಎಣ್ಣೆ ಕಾದಿರಬೇಕು. ಎಣ್ಣೆ ಜಾಸ್ತಿ ತಣ್ಣಗಿದ್ದಾಗಲೂ ಹಾಕಿದ್ರೆ ಕೋಡ್ಬಳೆ ಎಲ್ಲ ಎಣ್ಣೆ ಕುಡ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಮೀಡಿಯಮ್ ಆಗಿ ಕಾಯಬೇಕು. ಜಾಸ್ತಿ ಹೈವಿ ನಾವು ಎಣ್ಣೆ ಕಾಯಿಸಿ ಅದಾದ ನಂತರ ಹಾಕೋದ್ರಿಂದ ಬೇಗ ಕಲರ್ ಚೇಂಜ್ ಆಗುತ್ತೆ, ಗರಿ ಗರಿಯಾಗಿ ನಮಗೆ ಒಳಗಡೆ ಇರೋದಿಲ್ಲ. ಹಾಗಾಗಿ ಸೊ ಮೀಡಿಯಮ್ ಆಗಿ ಎಣ್ಣೆ ಕಾದ ನಂತರ ಮತ್ತು ಸ್ಟವ್ನ ನಾವು ಲೋ ಫ್ಲೇಮ್ ಮಾಡಿಬಿಡಬೇಕು. ಲೋ ಫ್ಲೇಮ್ ಮಾಡಿದ ನಂತರ ನೋಡಿ ಅದನ್ನು ಸುಮಾರು 1 ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ, ಇದೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಆಗ ನಾವು ಫ್ರೈ ಮಾಡಿಕೊಂಡು ಮತ್ತು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ 1-2 ಸಲ ಹಾಗೆ ಟರ್ನ್ ಮಾಡಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ನಮಗೆ ಕಲರ್ ಚೇಂಜ್ ಆಗಬೇಕು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹದ್ದು. ಕಡಲೆ ಹಿಟ್ಟು, ಮೈದಾ, ರವೆ, ಅವಲಕ್ಕಿ ಇಲ್ಲದೆ ಗರಿ ಗರಿಯಾದ ಕೋಡ್ಬಳೆ ಹೀಗೆ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಆಚೆ ಹೋಗಬೇಕಾದ್ರೂ ಕೂಡ ನೀವು ಇದನ್ನು ರೆಡಿ ಮಾಡಿಕೊಂಡು ತಗೊಂಡು ಹೋಗ್ಬೋದು. ಓಕೆ, ಸೊ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನನ್ನ 4 ಯೂಟ್ಯೂಬ್ ಚಾನಲ್ಗಳಿದೆ. ಆದ್ಯ ಕಲರ್ಫುಲ್ ವ್ಲಾಗ್ಸ್, ಹಾಗೆ ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ ಮತ್ತು ಆದ್ಯ ಸಿಂಪಲ್ ರಂಗೋಲಿ ಅನ್ನೋದು. ಸೊ ಈ ಎಲ್ಲ ಚಾನಲ್ಗಳನ್ನು ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಕೋಡ್ಬಳೆ ರೆಡಿಯಾಗಿದೆ. ಒಂದು ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ತಯಾರಿಸ್ತೀರಾ ಅಂತ ಭಾವಿಸ್ತೀನಿ. ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.